ಜನಸೇವೆಯೇ ಜನಾರ್ದನ ಸೇವೆ ಎಂದು ಬದುಕುತ್ತಿರುವ ದಿವಂಗತ ಬಸವರಾಜ ಪಾಟೀಲ್ ಅವರ ಸುಪುತ್ರರಿಂದ ಹುಮ್ನಾಬಾದ್ ತಾಲೂಕು ಹಾಗೂ ಬೀದರ್ ಜಿಲ್ಲೆಯ ಜನರಿಗಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಹುಮ್ನಾಬಾದ್ನ ದಿವಂಗತ ಬಸವರಾಜ ಪಾಟೀಲ್ ಫೌಂಡೇಶನ್, ಕಲಬುರಗಿ, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಬಸವೇಶ್ವರ ಆಸ್ಪತ್ರೆ, ಎನ್ಜೆಎನ್ ಫೌಂಡೇಶನ್ ಕಲಬುರಗಿ ಹಾಗೂ ರೋಟರಿ ಕ್ಲಬ್ ಹುಮ್ನಾಬಾದ್ ಎಲೈಟ್ ವತಿಯಿಂದ ಇದೇ ಡಿಸೆಂಬರ್ 3ರಂದು ಭವ್ಯ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ. ಇನ್ನು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ನಡೆಯುವ ಈ ಶಿಬಿರವು ಹುಮ್ನಾಬಾದ್ನ ಕಲ್ಲೂರು ರಸ್ತೆಯ HKD ETS ಡೆಂಟಲ್ ಮತ್ತು ಫಾರ್ಮಸಿ ಕಾಲೇಜಿನಲ್ಲಿ ನಡೆಯಲಿದೆ. ವಿವಿಧ ವಿಭಾಗಗಳ ವೈದ್ಯಕೀಯ ತಜ್ಞರ ನೇತೃತ್ವದಲ್ಲಿ ಸಕ್ಕರೆ, BP, ಥೈರಾಯ್ಡ್, ಹೃದ್ರೋಗ, ಸಾಮಾನ್ಯ ವೈದ್ಯಕೀಯ, ಮಕ್ಕಳ ಆರೋಗ್ಯ, ಹೆರಿಗೆ ಹಾಗೂ ಮಹಿಳಾ ರೋಗ, ನರ ವಿಭಾಗ, ಕಣ್ಣಿನ ತಪಾಸಣೆ, ಕಿವಿ, ಮೂಗು, ಗಂಟಲು, ಚರ್ಮ ಮತ್ತು ಲೈಂಗಿಕ ರೋಗಗಳು, ಮನೋವೈದ್ಯಕೀಯ, ಶಸ್ತ್ರಚಿಕಿತ್ಸೆ, ಹೃದಯ ಹಾಗೂ ಯೂರಾಲಜಿ ಸೇರಿದಂತೆ ಅನೇಕ ವಿಭಾಗಗಳ ತಪಾಸಣೆ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. ಇನ್ನು ಹುಮ್ನಾಬಾದ್ ಮತಕ್ಷೇತ್ರದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ತಪಾಸಣಾ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಫೌಂಡೇಶನ್ನ ಪ್ರಮುಖರಾದ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ಚಂದ್ರಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್ ಮನವಿ ಮಾಡಿದ್ದಾರೆ.